ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. 2026-27ನೇ ಸಾಲಿನ ದ್ವಿತೀಯ PUC 3ನೇ ಘಟಕ ಪರೀಕ್ಷೆ ವಿಷಯ ಅರ್ಥಶಾಸ್ತ್ರ. ಒಟ್ಟು 30 ಅಂಕಗಳನ್ನು ನೀಡಲಾಗಿದೆ. ಮೊದಲು ಭಾಗ ಎ ಅನ್ನು ಗಮನಿಸ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಅಂಕ ನಿಮಗೆ ಇಲ್ಲಿ ನಿಗದಿ ಮಾಡಿದ್ದಾರೆ. ಒಂದನೇ ಒಂದು ಮುಖ್ಯ ಪ್ರಮುಖ ಪ್ರಶ್ನೆ. ಆಧಾನಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾಲಂಬ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡ್ತಾ ಹೋದಾಗ ಆಯ್ಕೆ ಬಿ ಉತ್ಪಾದನಾ ಬಿಂಬಕ, ಇದು ಸರಿಯಾದ ಉತ್ತರ. ಉತ್ಪಾದನಾ ಬಿಂಬಕ ಸೂತ್ರವನ್ನು ನೀವು ಗುರುತಿಸಿ ಅಂತ ಒಂದು ಕೊಟ್ಟಿದ್ದಾರೆ. ಆಯ್ಕೆ ಎ ಇದೆಯಲ್ಲ, ಇದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಅಂತ ಹೇಳ್ತೀನಿ. Q = F L K ಅಂಥೇಳಿ. ನೆಕ್ಸ್ಟು ಸರಾಸರಿ ಸ್ಥಿರ ವೆಚ್ಚದ ರೇಖೆಯು ಆಕಾರ ಈ ಕೆಳಗಿನಂತಿವೆ ಅಂತ ಹೇಳ್ತವೆ. ಅಂದರೆ ಸರಾಸರಿ ಸ್ಥಿರ ವೆಚ್ಚ ರೇಖೆಯ ಆಕಾರ ಈ ಕೆಳಗಿನಂತಿದೆ ಅಂತಂದರೆ ಅದು ಆಯತಾಕಾರದ ಪರವಲಯವಾಗಿದೆ ಅಂತ ಹೇಳ್ತೀನಿ. ಆಯ್ಕೆ ಎ ಅಂತ ಹೇಳ್ಬೋದು. ಸೊ ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ, ಭಾಳ ಖುಷಿ ಆಯಿತು. ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾಯಿದ್ದೀವಿ, ನಿಮ್ಮ ಸಲುವಾಗಿಯೇ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಬಿಟ್ಟ ಸ್ಥಳಕ್ಕೆ ನಾವು ಹೋಗೋಣ. ಇಲ್ಲಿ ಆವರಣದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. 3 ಅಂಕದ ಇದೆ. ಬದಲಾಗುತ್ತವೆ ಸಮ ಉತ್ಪನ್ನ, ಕನಿಷ್ಠ, ಸರಾಸರಿ ಉತ್ಪನ್ನ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವು ಡ್ಯಾಶ್ ಎಂದು ಕರೆಯುತ್ತೇವೆ. ಹಾಗಾದರೆ ಉತ್ತರ ಸಮ ಉತ್ಪನ್ನ ಅಂತ ಕರಿತೀವಿ. ಏನ್ರಿ? ಸಮ ಉತ್ಪನ್ನ. ನೆಕ್ಸ್ಟು ದೀರ್ಘಾವಧಿ ಎಲ್ಲ ಆದಾನಗಳು ಈ ಡ್ಯಾಶ್ ಆಗಿರ್ತವೆ ಅಂತಂದರೆ ಏನಾಗ್ತವೆ ರೀ? ಬದಲಾಗುತ್ತವೆ. ನೆಕ್ಸ್ಟು ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಏನಂತ ವ್ಯಾಖ್ಯಾನಿಸಲಾಗಿದೆ? ಸರಾಸರಿ ಉತ್ಪನ್ನ, ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನೀವೆಲ್ಲ ಇಲ್ಲಿ ಗಮನಿಸ್ತೀರಿ, ಹೊಂದಿಸಿ ಬರೆಯುವ ಭಾಗವನ್ನು ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಎ ಇದೆ, ಬಿ ಇದೆ. ಅದರ ಜೊತೆಗೆ ನಾನು ವಿದ್ಯಾರ್ಥಿಗಳಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದ್ವಿತೀಯ PUC ವಿದ್ಯಾರ್ಥಿಗಳು ನಿಮಗೆ ನಾಳೆ ಆ್ಯನ್ಯುವಲ್ ಎಕ್ಸಾಮ್ಗೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗೆ ಈ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು LBAಗಳನ್ನು ಸುಮ್ಮನೆ ಮಾಡಿ ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಇಲ್ಲ. ನಾಳೆ ನೀವು ಆ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಥವಾ ಈ ಪ್ರಶ್ನೆ ನಿಮಗೆ ಒಂದು ಸಾರಿ ರಿಪೀಟ್ ಆಯಿತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ರೆ ನಾಳೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಿಡಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಬನ್ನಿ. CRS ಅನ್ನು ನಾವು ಹೊಂದಿಸಿಯನ್ನು ನೋಡ್ತಾ ಹೋದಾಗ ಇದು ಸ್ಥಿರ ಪ್ರತಿಫಲನ ಪ್ರಮಾಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟು SAC ಅನ್ನುವಂಥದ್ದು ಅಲ್ಪಾವಧಿ ಸರಾಸರಿ ವೆಚ್ಚ. ಇನ್ನು MPL ಭಾಳ ಸರಿ ಪ್ರಶ್ನೆ ಬಂದೋಗಿದೆ. MPL ಅಂತಂದರೆ ಇದರ ಒಂದು TPL ಮತ್ತು TPL 1 ಎನ್ನುವಂಥದ್ದು ಸರಿಯಾದ ಉತ್ತರ. ಈ SMC ನೋಡಿ, SMCಯನ್ನು ನಾವು TCQ ಅಂತ ಹೇಳ್ತೀವಿ. ತ್ರಿಕೋನ TC, ತ್ರಿಕೋನ Q ಅಂತ ಹೇಳುವಂಥದ್ದು ಸರಿಯಾದ. ಹಾಗಾದರೆ ಈ ಒಂದು TC ಏನಾಗ್ತದೆ ಅಂತೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಭಾಗ ಬಿಗೆ ಬರ್ತೀನಿ. ಭಾಗ ಬಿಯಲ್ಲಿ ಉತ್ಪಾದನೆಯ ಅರ್ಥವನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಉತ್ಪಾದನಾ ಅಂದರೆ ಏನು? ಮಾನವನ ಬಯಕೆ ನೋಡ್ರಿ, ಮಾನವನ ಬಯಕೆ ಏನಿದೆಯಲ್ಲ, ಬಯಕೆಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಕೈಗೊಳ್ಳುವ ಚಟುವಟಿಕೆಗೆ ನಾವು ಏನಂತ ಕರಿತೀವಿ?
ಉತ್ಪಾದನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಉತ್ಪಾದನೆ. ಒಂದು ಉದ್ಯಮ ಘಟಕದ ಲಾಭವನ್ನು ಏನೆಂದು ಅರ್ಥೈಸುವಿರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ತನ್ನ ಸರಕು ಅಥವಾ ಸೇವೆಗಳನ್ನು, ತನ್ನ ಸರಕು ಸೇವೆಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಗಳಿಸಿದ ಒಟ್ಟು ಲಾಭ. ನಾವೇನಂತ ಕರಿತೀವಿ? ಒಂದು ಉದ್ಯಮ ಘಟಕದ ಲಾಭ ಅಂತ ಕರಿತೀವಿ. ನೆಕ್ಸ್ಟು, ಆದಾನಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನವು 10%ಕ್ಕಿಂತಲೂ ಅಧಿಕವಾಗಿ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಿ ಅಂತ ಕೊಡ್ತಾರೆ. ಉತ್ತರ ಇದು ಏರಿಕೆ ಪ್ರತಿಫಲನ ಅಂತ ಹೇಳ್ತೀವಿ. ಏನ್ರಿ? ಏರಿಕೆ ಪ್ರತಿಫಲನ. ಇನ್ನು ನೆಕ್ಸ್ಟ್, ಒಟ್ಟು ಸ್ಥಿರ ವೆಚ್ಚ ಎಂದರೇನು ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೇಳಿದ್ದಾರೆ. ಸ್ಥಿರ ಉತ್ಪಾದನಾಂಗ ಏನ್ರಿ? ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ವೆಚ್ಚಕ್ಕೆ ನಾವೇನಂತ ಕರಿತೀವಿ? ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದು 4 ವಾಕ್ಯದಲ್ಲಿ ಉತ್ತರಿಸಿ 6 ಅಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚ ಪರಿಕಲ್ಪನೆ ಅರ್ಥವನ್ನು ನೀಡಿರಿ ಅಂತ ಹೇಳ್ತಾರೆ. ನಾವು ಮೊದಲನೇದು ಅಲ್ಪಾವಧಿಯನ್ನು ನೋಡೋಣ. ಅಲ್ಪಾವಧಿಯಲ್ಲಿ ಕೆಲವು ಉತ್ಪಾದನಾಂಗಗಳು ಏನಾಗಿರ್ತವೆ? ಕೆಲವು ಉತ್ಪಾದನಾಂಗಗಳು ಏನಾಗಿರ್ತವೆ? ಬದಲಾಯಿಸಲು ಸಾಧ್ಯವಿರುವ ಅವಧಿ. ಬದಲಾಯಿಸಲು ಸಾಧ್ಯವಿರುವ ಅವಧಿಗೆ ನಾವೇನಂತ ಕರಿತೀವಿ? ಅಲ್ಪಾವಧಿ ಅಂತ ಕರಿತೀವಿ. ಇನ್ನು ದೀರ್ಘಾವಧಿ ಅಂತಂದರೆ ಅವ್ರು ಹೇಳ್ತಾರೆ ಎಲ್ಲ ಉತ್ಪಾದನಾಂಗಗಳು ಬದಲಾಯಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ವೆಚ್ಚ ಅಂತ ಕರಿತೀವಿ. ಅಲ್ಪಾವಧಿಯಲ್ಲಿ ಸಾಧ್ಯವಿರುವ ಅವಧಿಗೆ ಬದಲಾಯಿಸಲು ಇಲ್ಲಿ ಎಲ್ಲ ಉತ್ಪಾದನೆಗಳು, ಇಲ್ಲಿ ಕೆಲವು ಉತ್ಪಾದನೆಗಳು, ಇಲ್ಲಿ ಎಲ್ಲ ಉತ್ಪಾದನೆಗಳು ಅಂತ ಹೇಳ್ತೀವಿ. ನೆಕ್ಸ್ಟು, ಇನ್ನು ಪ್ರತಿಫಲ ಪ್ರಮಾಣಗಳ ವಿಧಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಕೇಳಿದರೆ, 1ನೇದ್ದು ಏರಿಕೆ ಪ್ರತಿಫಲನ ಪ್ರಮಾಣ, 2 ಸ್ಥಿರ ಪ್ರತಿಫಲನ ಪ್ರಮಾಣ, 3 ಇಳಿಕೆ ಪ್ರತಿಫಲನ ಪ್ರಮಾಣ ಅಂತ ಕರಿತೀವಿ. IRS, CRS, DRS ಅಂತ ಹೇಳಿ. ಸೊ 3 ನೆನಪಿರಲಿ. ಯಾವುದಾದ್ರು 2 ಅಲ್ಪಾವಧಿ ವೆಚ್ಚಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಅಲ್ಲಿ ನಿಮಗೆ ನಾನು ಒಂದು 3 ಕೊಟ್ಟಿದ್ದೀನಿ. ಒಟ್ಟು ಸ್ಥಿರ ವೆಚ್ಚ ಒಂದಾದರೆ ಇನ್ನೊಂದು ಒಟ್ಟು ವೆಚ್ಚ ಅಂತಲೂ ಕರಿತೀವಿ. ಇನ್ನೊಂದು ಬರ್ತದೆ ಒಟ್ಟು ಬದಲಾಗುವ ವೆಚ್ಚ. ಒಟ್ಟು ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ. ಇನ್ನು ದೀರ್ಘಾವಧಿ ವೆಚ್ಚಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಭಾಳ ಸಾರಿನೂ ಪ್ರಶ್ನೆ ಇದು ನಿಮಗೆ ರಿಪೀಟ್ ಆಗಿರುವಂಥದ್ದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಅದಕ್ಕೆ ನಾವು ಉದಾಹರಣೆಯಾಗಿ ಹೇಳ್ಬೇಕಂತಂದರೆ, ಒಂದು ದೀರ್ಘಾವಧಿ ಸರಾಸರಿ ವೆಚ್ಚ, 2 ದೀರ್ಘಾವಧಿ ಸೀಮಾಂತ ವೆಚ್ಚ. ಇವೆರಡು ಬರ್ತವೆ, LRAC ಮತ್ತು LRMC ಅಂತ ಹೇಳಿ. ನೆಕ್ಸ್ಟು ದೀರ್ಘಾವಧಿ ವೆಚ್ಚ ಎಂದರೇನು, ಅದರ ಸೂತ್ರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲ ನಾನು ಹೇಳ್ತೀನಿ ನೋಡಿ. ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಘಟಕದ ವೆಚ್ಚವನ್ನು ದೀರ್ಘಾವಧಿ ವೆಚ್ಚ ಅಂತ ಕರಿತೀವಿ. ಅದರ ಸೂತ್ರ LRAC = TC / Q ಅನ್ನುವಂಥದ್ದು ಅದರ ಸೂತ್ರ ಅಂತ ಹೇಳ್ತೀವಿ. ಇನ್ನು ಭಾಗ ಸಿ ಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ.
ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 12 ವಾಕ್ಯದಲ್ಲಿ ಉತ್ತರಿಸಿ 4 ಅಂಕಕ್ಕೆ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ನೀವು ಈ ಒಂದು ಸಮ ಉತ್ಪನ್ನದ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ಬಿಡಿಸಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು, ಒಂದು ಉದ್ಯಮ ಘಟಕವು TVC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಉದ್ಯಮದ ಘಟಕದ TFC 10 ಆದರೆ AVC ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಉತ್ತರವನ್ನು ಡಿಸ್ಪ್ಲೇ ಮೇಲೆ ಕೊಡ್ತೀನಿ, ಸೊ ದಯವಿಟ್ಟು ಉತ್ತರವನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು, ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆ 20ರಿಂದ ಹೆಚ್ಚು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. ಬದಲಾಗುವ ಪರಿಣಾಮಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನವನ್ನು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ. L ಮತ್ತು APM ಒಂದು ಕೊಟ್ಟಿದ್ದಾರೆ ಕೋಷ್ಟಕ. ಆ ಕೋಷ್ಟಕವನ್ನು ನೋಡಿಕೊಂಡು ಸರಿಯಾಗಿ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳು ನಿಮಗೆ ಮರುಕಳಿಸುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.